ಓದು ಕರ್ನಾಟಕ ಇದರಲ್ಲಿ ಸರಳ ಗಣಿತವನ್ನು ನೋಡ್ತಾ ಹೋಗೋಣ. ಇದು 4 ಮತ್ತು 5ನೇ ತರಗತಿಗೆ ಒಟ್ಟಾಗಿರುವಂಥದ್ದು. ಸರಳ ಗಣಿತ ಅಭ್ಯಾಸ ಪುಸ್ತಕ ಮಟ್ಟ 1 ಇದರ ಸಂಪೂರ್ಣ ವಿಡಿಯೋವನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಭ್ಯಾಸ ಪುಸ್ತಕದ ಪರಿವಿಡಿಯನ್ನು ನಾವು ನೋಡ್ತಾ ಹೋಗ್ಬೋದು. ಇವೆಲ್ಲವೂ ಕೂಡ ಇರುವಂತಹ ಪರಿವಿಡಿಗಳು. ಆಲ್ಮೋಸ್ಟ್ ಈ ಮಕ್ಕಳು 4 ಮತ್ತು 5ನೇ ತರಗತಿ ಮಕ್ಕಳು ಈ ಪರಿವಿಡಿಯನ್ನು ನೀಟಾಗಿ ಕಲಿತರು ಅಂತಂದರೆ ಅವರು ಸಕ್ಸಸ್ ಆಗಿ ಯಾವುದೇ ಲೆಕ್ಕಗಳನ್ನು ನೀಟಾಗಿ ಮಾಡುವಂಥ ಸಾಮರ್ಥ್ಯವನ್ನು ಪಡಿತಾರೆ. ಇಲ್ಲಿ ಎಣಿಕೆ 1ರಿಂದ 9 ಅಂತಿದೆ. ಇಲ್ಲಿ ಇವುಗಳನ್ನು ಎಣಿಸ್ಬಿಟ್ಟು ಎಷ್ಟಿದ್ದಾವೆ ಅಂತ ಎಣಿಸ್ಬಿಟ್ಟು ಇಲ್ಲಿ ಬರೆಯುವಂಥದ್ದು. ಯಥಾ ಪ್ರಕಾರವಾಗಿ ಅವುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಇಲ್ಲಿ ಸಂಖ್ಯೆಗಳಿಗೆ ಅನುಗುಣವಾಗಿ ನೋಡಿ ಚಿತ್ರವನ್ನು ಬರೆ. ಇಲ್ಲಿ 7 ಇದೆ, 7 ಚಿತ್ರವನ್ನು ಅವರು ವೃತ್ತವನ್ನು ಹಾಕಿದ್ದಾರೆ. ಯಥಾ ರೀತಿ ನೀನು 8 ಇದ್ದಾವೆ 8 ಚಿತ್ರ ಬಿಡಿಸ್ಬೇಕು, 9 ಇದ್ದಾವೆ ಅದೇ ರೀತಿ ಎಷ್ಟು ಸಂಖ್ಯೆ ಇದೆ ಅಷ್ಟು ಚಿತ್ರಗಳನ್ನು ಬಿಡಿಸುವಂಥದ್ದು. ಇಲ್ಲಿ ಚಿತ್ರವನ್ನು ಎಣಿಸಿ ಸರಿಯಾದ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು. ಇಲ್ಲಿ ಇವುಗಳನ್ನು ಎಣಿಸ್ಬೇಕು, ಎಷ್ಟಿದ್ದಾವೆ ಆ ಒಂದು ಚಿತ್ರಗಳು ಎಷ್ಟಿದ್ದಾವೆ ಅವುಗಳನ್ನು ಎಣಿಸಿ ವೃತ್ತವನ್ನು ಹಾಕಬೇಕು. ಯಥಾ ಪ್ರಕಾರವಾಗಿ ಇವುಗಳನ್ನು ಎಣಿಸಿ ವೃತ್ತವನ್ನು ಹಾಕುವಂಥದ್ದು. ಇಲ್ಲಿ ಎಣಿಸಿ ವೃತ್ತವನ್ನು ಹಾಕುವಂಥದ್ದು. ನೆಕ್ಸ್ಟು ಬಿಡಿ ಮತ್ತು ಹತ್ತರ ಕಲ್ಪನೆ ಅಂತೇಳಿ ಇಲ್ಲಿ ಹತ್ತರ ಒಂದು ಕಟ್ಟನ್ನು ಮಾಡಬೇಕು, ಉಳಿದಿರುವಂಥ ಬಿಡಿಗಳನ್ನು ಬರೀಬೇಕು. ಹತ್ತರ ಕಟ್ಟಿಗೆ 1, ಬಿಡಿಗಳಿಷ್ಟಿದ್ದಾವೆ 4. ಯಥಾ ಪ್ರಕಾರವಾಗಿ ಹತ್ತರ ಕಟ್ಟನ್ನು 1 ಮಾಡಿ ಉಳಿದಿರೋವನ್ನು ಎಣಿಸಿ ಬರೆಯುವಂಥದ್ದು. ಅಂದರೆ 10 ಮತ್ತು ಬಿಡಿಯ ಕಲ್ಪನೆಯನ್ನು ಮಕ್ಕಳಲ್ಲಿ ಕಲಿಸುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹತ್ತರ ಕಟ್ಟು ಇದೆ, ಏನೂ ಇಲ್ಲ ಅಂದರೆ 0. ಇಲ್ಲಿ ಹತ್ತರ ಕಟ್ಟು 1 ಇದೆ, ಬಿಡಿಗಳು 2 ಇದ್ದಾವೆ. ಯಥಾ ಪ್ರಕಾರವಾಗಿ ನೀವು ಲೆಕ್ಕಗಳನ್ನು ಮಾಡುವಂಥದ್ದು. ಇಲ್ಲಿ ಹತ್ತರ ಕಟ್ಟು 1 ಇದೆ, ಬಿಡಿ ಸ್ಥಾನದಲ್ಲಿ 3 ಇದ್ದಾವೆ, ಒಟ್ಟು 13 ಆಗುವಂಥದ್ದು. ಯಥಾ ಪ್ರಕಾರವಾಗಿ ಇವುಗಳನ್ನು ಮಾಡ್ತಾ ಹೋಗುವಂಥದ್ದು. ಇಲ್ಲಿ ಏನೂ ಇಲ್ಲ ಅಂದರೆ ಏನು ಕಡ್ಡಿಗಳಿಲ್ಲ ಅಂದರೆ 0 ಇರ್ತೈತಿ ಅಂತ ಅರ್ಥ. ಹಾಗಾಗಿ 2 ಕಟ್ಟುಗಳನ್ನು ಹಾಕಬೇಕು. ಏನೂ ಇಲ್ಲ ಅಂದರೆ 0, ಟೋಟಲ್ 20 ಆಗುವಂಥದ್ದು. ಯಥಾ ಪ್ರಕಾರವಾಗಿ ಇಲ್ಲಿ ಏನೂ ಇಲ್ಲ ಅಂದರೆ 0, ಇಲ್ಲಿ 3 ಕಟ್ಟಿದ್ದಾವೆ 30 ಆಗುವಂಥದ್ದು. ಇಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ಬರಿ ಅಂತೇಳಿ ಇದರ ಇಂದಿನ ಮತ್ತು ಮುಂದಿನ ಸಂಖ್ಯೆಗಳನ್ನು ನಾವು ಬರಿತಾ ಹೋಗುವಂಥದ್ದು. ಇವು ನಿಮಗೆ ಸುಲಭ ಅನಿಸಿದರೂ ಕೂಡ ಮಕ್ಕಳಲ್ಲಿ ಮಾನಸಿಕ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಭಾಳ ಅನುಕೂಲವಾದಂತಹ ಪುಸ್ತಕ ಇದು. ಇವು ನೀವು 1, 2, 3, 4 ಕ್ರಮ ಸಂಖ್ಯೆಗನುಸಾರವಾಗಿ ಸಂಖ್ಯೆಗಳನ್ನು ತುಂಬ್ತಾ ಹೋಗುವಂಥದ್ದು. 50ವರೆಗೂ ಬರೆಯುವಂಥದ್ದು. ಇಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು. ಅತಿ ಚಿಕ್ಕ ಸಂಖ್ಯೆಗೆ ಏನು ಮಾಡಬೇಕು, ನೀವು ವೃತ್ತವನ್ನು ಹಾಕಬೇಕು. ಯಥಾ ಪ್ರಕಾರವಾಗಿ ಅತಿ ದೊಡ್ಡ ಸಂಖ್ಯೆಗೆ ನೀವು ವೃತ್ತವನ್ನು ಹಾಕುವಂಥದ್ದು. ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂತಹ ಏನು ನಂಬರ್ಸ್ಗಳಿದ್ದಾವೆ ಈ ನಂಬರ್ಸ್ನಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ಅತಿ ದೊಡ್ಡ ಸಂಖ್ಯೆಯನ್ನು ಫಸ್ಟ್ ಬರೀಬೇಕು, ದೊಡ್ಡ ಸಂಖ್ಯೆಯನ್ನು ಬರೀಬೇಕು. ನಂತರ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯುವಂಥದ್ದು. ಯಥಾ ಪ್ರಕಾರವಾಗಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಬರಿತಾ ಹೋಗುವಂಥದ್ದು. ಇಲ್ಲಿ ಚಿಕ್ಕದು ಮತ್ತು ದೊಡ್ಡದರ ಕಲ್ಪನೆಯನ್ನು ಹಾಕುವಂಥದ್ದು, ಚಿಕ್ಕ ಮತ್ತು ದೊಡ್ಡದರ ಕಲ್ಪನೆಯ ಚಿಹ್ನೆಯನ್ನು ಬೆಳೆಸುವಂಥದ್ದು. ಇಲ್ಲಿ ಇದು 6 ಇದೆ, 6ಕ್ಕಿಂತ ದೊಡ್ಡ ಸಂಖ್ಯೆಗಳನ್ನು ಹಾಕಬೇಕು. ಇಲ್ಲಿ 9 ಇದೆ, 9ಕ್ಕಿಂತ ಚಿಕ್ಕ ಸಂಖ್ಯೆಗಳನ್ನು ಹಾಕುವಂಥದ್ದು. ಇವುಗಳನ್ನು ಎಣಿಸಿ ಅಲ್ಲಿ ಸೂಕ್ತವಾದ ಚಿಹ್ನೆಯನ್ನು ನಾವೇನು ಮಾಡಬೇಕು, ಹಾಕಬೇಕು. ನೆಕ್ಸ್ಟ್ ಬಂದರೆ ಇದು ಅಷ್ಟೇ, ಸೂಕ್ತವಾದ ಚಿಹ್ನೆಯನ್ನು ಯಾವುದು ಹೆಚ್ಚು ಯಾವುದು ಕಮ್ಮಿ ಅನ್ನೋದನ್ನು ನಾವೇನು ಮಾಡಬೇಕು, ನೀವು ಆ ಸಂಖ್ಯೆನ ನೋಡಿ ಹಾಕುವಂಥದ್ದು. ಈ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು. ಏರಿಕೆ ಅಂದರೆ ಫಸ್ಟು ನಾವು ಏರಿಕೆ ಅಂತ ಹೋಗಬೇಕು. ಫಸ್ಟು 4, ಆಮೇಲೆ 5, ಆಮೇಲೆ 7, ಆಮೇಲೆ 16, ಆಮೇಲೆ 17, 21, 25, 36. ಯಥಾ ಪ್ರಕಾರವಾಗಿ ಇಳಿಕೆ ಕ್ರಮ ಅಂದರೆ ಫಸ್ಟು ದೊಡ್ಡ ಸಂಖ್ಯೆಯನ್ನು ಹಾಕಬೇಕು, ಆಮೇಲೆ ಚಿಕ್ಕ ಸಂಖ್ಯೆ ಹಾಕ್ಯಂತ ಹೋಗುವಂಥದ್ದು. ಯಥಾ ಪ್ರಕಾರವಾಗಿ ಏರಿಕೆ ಮತ್ತು ಇಳಿಕೆ, ಇಲ್ಲಿರುವಂಥ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು, ಇಲ್ಲಿರುವಂಥ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು. ನೆಕ್ಸ್ಟು 1ರಿಂದ 100ರವರೆಗೆ ಸ್ಥಾನ ಬೆಲೆಯನ್ನು ಹಾಕುವಂಥದ್ದು. ಇಲ್ಲಿರುವಂತಹ ಎಣಿಸಿ ಇಲ್ಲಿಗೆ ಬರೆಯುವಂಥದ್ದು, ಇಲ್ಲಿರೋದನ್ನು ಎಣಿಸಿ ಬರೆಯುವುದು. ಇದು 5 ಅನ್ನೋವು ಎಷ್ಟಿದ್ದಾವೆ 50 ಇದ್ದಾವೆ, ಬಿಡಿ ಅನ್ನೋವು ಎಷ್ಟಿದ್ದಾವೆ 4 ಇದ್ದಾವೆ, 50 + 4 ಅಂತ ಬರೆಯುವಂಥದ್ದು. ಅದೇ ರೀತಿ ಇಲ್ಲಿ 10ರ ಕಟ್ಟು 3 ಇದ್ದಾವೆ ಬರೆಯುವಂಥದ್ದು, ಬಿಡಿ ಸ್ಥಾನದಲ್ಲಿ 6 ಇದ್ದಾವೆ 6ನ ಬರೆಯುವಂಥದ್ದು. 3 ಅನ್ನೋವು 10 ಇದ್ದಾವೆ, ಬಿಡಿ ಅನ್ನೋವು 6 ಇದ್ದಾವೆ. ಇದೇ ರೀತಿ ಯಥಾ ಪ್ರಕಾರವಾಗಿ ಎಲ್ಲ ಲೆಕ್ಕಗಳನ್ನು ಅಂದರೆ ಬಿಡಿ 10 ಕಲ್ಪನೆ ನಮಗೆ ಸ್ಪಷ್ಟವಾಗಬೇಕಪ್ಪ ಅಂತಂದರೆ ಈ ಲೆಕ್ಕಗಳನ್ನು ಮಾಡುವಂಥದ್ದು. ನೆಕ್ಸ್ಟು 1ರಿಂದ 100ರವರೆಗೆ ಸ್ಥಾನ ಬೆಲೆ ಅಂದರೆ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಈ ಸಂಖ್ಯೆಯನ್ನು ಏನು ಮಾಡಬೇಕು, ಅಕ್ಷರದಲ್ಲಿ ಬರೀಬೇಕು. 51, 67 ಇವುಗಳನ್ನು ಬರೆಯುವಂಥದ್ದು. ಮತ್ತು ಅವಕ್ಕೆ 6 ಅನ್ನೋವು
10 60 ಪ್ಲಸ್ ಬಿಡಿ ಅನ್ನೋದು 7 ಇದೆ, 60 ಪ್ಲಸ್ 7 ಬರೆಯುವಂಥದ್ದು. ಇಲ್ಲಿ 5 ಅನ್ನೋವು 10 2 ಅನ್ನೋವು ಬಿಡಿ ಇದ್ದಾವೆ, 52 ಕೂಡಿಸಿ ಬರೆಯುವಂಥದ್ದು. ಯಥಾ ಪ್ರಕಾರವಾಗಿ ಇವುಗಳನ್ನು ಮಾಡಿಕೊಂಡು ಹೋಗುವಂಥದ್ದು. ನೆಕ್ಸ್ಟು ಸಂಖ್ಯೆಯನ್ನು ಪದಗಳ ರೂಪದಲ್ಲಿ ಬರೆಯುವಂಥದ್ದು. ಇಲ್ಲಿ ಕೊಟ್ಟಿರುವುದನ್ನು ನಾವು ಪದಗಳ ರೂಪದಲ್ಲಿ ಬರೀಬೇಕು. ನಿಮಗೆ ಬೇಕು ಅಂದರೆ ಮಗ್ಗಿ ಪುಸ್ತಕ ಸಹಾಯವನ್ನು ತೆಗೆದುಕೊಂಡು ಬರೀಬೋದು. ಇವುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ. ಅಂದರೆ ನೀವು ಈಗಾಗಲೇ ಮಾಡಿದ್ದೀರಾ. ವಿಸ್ತರಿಸಿ ಬರೀರಿ ಅಂತಂದರೆ 5 × 10 ಇದೆ, 10 ಹಾಕಬೇಕು, ಪ್ಲಸ್ 4 ಇದೆ, 4 ಹಾಕಬೇಕು, ಇಂಟು 1 ಹಾಕಬೇಕು. ಅಂದರೆ ಇದು ಈ ರೀತಿ 70 + 2 ಈ ರೀತಿಯೂ ಬರಿಬೋದು. ಆದರೆ ನೀವು ವಿಸ್ತರಿಸಿ ಬರೀರಿ ಅಂತಂದರೆ ಈಗ ಬಿಡಿ ಮತ್ತು 10 ಇಲ್ಲಿ 16 ತಕ್ಕಂದರೆ 16 × 10 ಪ್ಲಸ್ 6 × 1 ಈ ರೀತಿ ವಿಸ್ತರಿಸಿ ಬರೀಬೇಕು. ಇವುಗಳನ್ನು ಕೂಡಿಸಿ ಬರೆದಿರುವುದನ್ನು ಇಲ್ಲಿ ಕೂಡ ಸಂಕಲನ ಮಾಡುವಂಥದ್ದು. ವಿಸ್ತರಿತ ರೂಪವನ್ನು ಸಂಖ್ಯೆಯಲ್ಲಿ ಬರೆ ಅಂತೇಳಿ ಈ ರೀತಿ ನಾವು ಮಾಡ್ಬೋದು, ಈ ರೀತಿನಾದರೂ ಮಾಡ್ಬೋದು. 2 ಮೆಥಡಲ್ಲಿ ನೀವೇನು ಮಾಡ್ಬೋದು, ವಿಸ್ತರಿಸಿ ಬರೀ ಲೆಕ್ಕಗಳನ್ನು ಮಾಡ್ಬೋದು. 1 ರಿಂದ 99 ಗರಿಷ್ಠ ಮತ್ತು ಕನಿಷ್ಠ. ಅಂದರೆ ನಿಮ್ಗೆ ಗರಿಷ್ಠ ಅಂದರೆ ದೊಡ್ಡದು, ಕನಿಷ್ಠ ಅಂದರೆ ಸಣ್ಣದು. ಇಲ್ಲಿ ಕೇಳಿದರೆ ಚಿಕ್ಕ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆ ಈ ಸಾಲಿನಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಕೇಳಿದರೆ ಚಿಕ್ಕ ಸಂಖ್ಯೆಗೆ ಏನು ಮಾಡಬೇಕು, ನೀವು ವೃತ್ತವನ್ನು ಹಾಕುವಂಥದ್ದು. ಇವಕ್ಕೆಲ್ಲಕ್ಕೂ ಚಿಕ್ಕ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕುವಂಥದ್ದು. ಅದೇ ರೀತಿ ದೊಡ್ಡ ಸಂಖ್ಯೆ ಮೀನ್ಸ್ ಗರಿಷ್ಠ ಸಂಖ್ಯೆ, ಅವುಗಳಿಗೆ ವೃತ್ತವನ್ನು ಹಾಕುವಂಥದ್ದು. ಇಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ, ಇಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಅಂದರೆ ಗರಿಷ್ಠ ಸಂಖ್ಯೆ ಅಂತ ಕರಿತೀವಿ. ಇದು ದೊಡ್ಡ ಸಂಖ್ಯೆ. ಕನಿಷ್ಠ ಸಂಖ್ಯೆ ಇಲ್ಲಿದೆ, ಹಾಕುವಂಥದ್ದು, ಬರೆಯುವಂಥದ್ದು. ಯಥಾ ಪ್ರಕಾರವಾಗಿ ನಾವು ಇವುಗಳನ್ನು ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟು 1 ರಿಂದ 100ರವರೆಗೆ ಹೆಚ್ಚು ಕಮ್ಮಿಯನ್ನು ಹಾಕ್ತಾ ಹೋಗುವಂಥದ್ದು. ಇದು ಈ ರೀತಿ ಬರುವಂಥದ್ದು. ಇಲ್ಲಿ ನೋಡ್ಬೋದು, ಈ ರೀತಿ ಬಾಯನ್ನು ಏನು ತೆಗೆದಿದೆ ಇದು ಯಾವಾಗಲೂ ದೊಡ್ಡ ಸಂಖ್ಯೆಯನ್ನು ಸೂಚಿಸುತ್ತೆ. ಇದು ಯಾವಾಗಲೂ ಕೂಡ ದೊಡ್ಡ ಸಂಖ್ಯೆಯನ್ನು ಸೂಚಿಸುವಂಥದ್ದು. ನೋಡಿರಿ, ದೊಡ್ಡ ಸಂಖ್ಯೆಯನ್ನು ಸೂಚಿಸುತ್ತೆ. ಇದು ಯಾವಾಗಲೂ ಚಿಕ್ಕ ಸಂಖ್ಯೆಯನ್ನು, ಇದನ್ನು ಕೂಡ ದೊಡ್ಡ ಸಂಖ್ಯೆಯನ್ನು ಸೂಚಿಸುತ್ತೆ. ಯಾವ ದೊಡ್ಡ ಇರ್ತೈತೆ ಆ ಕಡೆಗೆ ನಾವು ಏನು ಮಾಡಬೇಕು, ಈ ಬಾಯನ್ನು ಓಪನ್ ಮಾಡಿ ಬರೆಯುವಂಥದ್ದು. ಅದು ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿರುವಂಥದ್ದು. ಇದು ಸಮ ಚಿಹ್ನೆ. ನೆಕ್ಸ್ಟು ಯಥಾ ಪ್ರಕಾರವಾಗಿ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯುವಂಥದ್ದು. ಫಸ್ಟು ಏರಿಕೆ ಕ್ರಮ ಅಂದರೆ ಚಿಕ್ಕದು ದೊಡ್ಡದು 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 ದೊಡ್ಡದು. ಆಮೇಲೆ ಇಳಿಕೆ ಕ್ರಮ ಅಂದರೆ ಫಸ್ಟು ದೊಡ್ಡದು, ಆಮೇಲೆ ಸಣ್ಣದನ್ನು ಹಾಕ್ಕೊಳ್ತಾ ಹೋಗುವಂಥದ್ದು. ಯಥಾ ಪ್ರಕಾರವಾಗಿ ಇಲ್ಲಿ ಬರೆದಿರುವಂಥದ್ದನ್ನು ನೀವು ನೋಡ್ಬೋದು. ಇವುಗಳನ್ನು ನೀವು ಮಾದರಿಯಾಗಿ ತಗೊಳ್ಬೇಕು, ಆದರೆ ನೀಟಾಗಿ ನೀವು ಕಲಿಬೇಕು ಸ್ವಂತಕ್ಕೆ. ಮಿಂಚುಪಟ್ಟಿಯನ್ನು ಬಳಸಿ 2 ಅಂಕಿಯ ಸಂಖ್ಯೆಯನ್ನು ರಚಿಸು ಅಂತೇಳಿ. ಈ ಮಿಂಚುಪಟ್ಟಿಯನ್ನು ಬಳಸಿಬಿಟ್ಟು 2 ಅಂಕಿಯ ಸಂಖ್ಯೆಯನ್ನು ರಚಿಸಬೇಕು. ಇನ್ನು ರಚಿಸಿರುವುದನ್ನು ನೀವು ನೋಡ್ಬೋದು. ಇಲ್ಲಿ ಮಿಂಚುಪಟ್ಟಿ ಸಹಾಯದಿಂದ 2 ಅಂಕಿಯ ಸಂಖ್ಯೆಗಳನ್ನು ಇಲ್ಲಿ ರಚಿಸಿರುವಂಥದ್ದು. ಇಲ್ಲಿರುವಂಥದ್ದು ಮಿಂಚುಪಟ್ಟಿ, ಇದನ್ನು ನಾವು ರಚಿಸಿರುವಂಥದ್ದು. ಈಗ 84 ಬಂತು, ಈಗ 89 ಬಂತು, ಮತ್ತು ಇನ್ನೊಂದು ಮಾಡ್ಬೋದು 49 ಬಂತು. ಈ ರೀತಿ ಮಿಂಚುಪಟ್ಟಿ ಸಹಾಯದಿಂದ ಲೆಕ್ಕಗಳನ್ನು ಮಾಡುವಂಥದ್ದು. ಅಂದರೆ ಸಂಖ್ಯೆಗಳನ್ನು ರಚಿಸುವಂಥದ್ದು, 2 ಅಂಕಿಯ ಸಂಖ್ಯೆ. ನೆಕ್ಸ್ಟು ಸಂಕಲನ. ಇದು ಪೂರ್ತಿ ಗುಂಪಿನ ಚಾರ್ಟ್ ಇದೆ. 1ಕ್ಕೆ 1 ಕೂಡಿದ್ರೆ 2, 1ಕ್ಕೆ 2 ಕೂಡಿದ್ರೆ 3, 1ಕ್ಕೆ 3 ಕೂಡಿದ್ರೆ 4, 1ಕ್ಕೆ 4 ಕೂಡಿದ್ರೆ 5, 1ಕ್ಕೆ 5 ಕೂಡಿದ್ರೆ 6, 1ಕ್ಕೆ 6 ಕೂಡಿದ್ರೆ 7, 1ಕ್ಕೆ 7 ಕೂಡಿದ್ರೆ 8, 1ಕ್ಕೆ 8 ಕೂಡಿದ್ರೆ 9, 1ಕ್ಕೆ 9 ಕೂಡಿದ್ರೆ 10. ಇದೇ ಯಥಾ ರೀತಿಯಾಗಿ ನಾವು ಕೂಡಿಕೆ ಅಂತ ಹೋಗುವಂಥದ್ದು. 2ಕ್ಕೆ 1 ಕೂಡಿದ್ರೆ 3, 2ಕ್ಕೆ 2 ಕೂಡಿದ್ರೆ 4, 2ಕ್ಕೆ 3 ಕೂಡಿದ್ರೆ 5, 2ಕ್ಕೆ 4 ಕೂಡಿದ್ರೆ 6. ಇದೇ ರೀತಿ ಏನು ಮಾಡೋದು, ಕೂಡಿಕೆ ಅಂತ ಹೋಗುವಂತಹ ಚಾರ್ಟ್ ಟೇಬಲ್ ಇದು. ಅಂದರೆ ಸೇಮು ನಾವು ಸಂಖ್ಯೆಗಳನ್ನು ಬರೆದಂತೆ ಆಗುವಂಥದ್ದು. ಕೊಟ್ಟಿರುವ ಲೆಕ್ಕಗಳನ್ನು ಮಾಡು, ಇವು ಕೂಡ ಲೆಕ್ಕಗಳು, ಇವೆಲ್ಲವೂ ಕೂಡ ಕೂಡ ಲೆಕ್ಕಗಳು. ಪ್ಲಸ್ ಚಿಹ್ನೆ ಇದೆ ಅಂತಂದರೆ ನಾವು ಇವನ್ನೆಲ್ಲವನ್ನೂ ಕೂಡ ಕೂಡಬೇಕಾಗುತ್ತೆ. ಅಥವಾ ಕೂಡು, ಸಂಕಲನ ಮಾಡು, ಸೇರಿಸು ಅಂತಂದರೆ ಇಲ್ಲಿ 2 ಅಂಕಿಯ ಸಂಕಲನಗಳನ್ನು ಮಾಡುವಂಥದ್ದು. ಇವೆಲ್ಲ ನಿಮಗೆ ಸುಲಭವಾಗಿ ಬರ್ತವೆ. ಇವು ಕೂಡ ಲೆಕ್ಕ ನಿಮಗೇನು ಕಷ್ಟ ಅನಿಸಲ್ಲ. ಯಾರೋ ಒಬ್ಬರಿಗೆ ಬರ್ದಂಗಿರ್ಬೋದು, ಅದು ಆಲ್ಮೋಸ್ಟ್ ಅಲ್ಲಿ ತರಗತಿ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ಲೆಕ್ಕ ಬರ್ತವೆ. ನೆಕ್ಸ್ಟು ಹೇಳಿಕೆ ರೂಪದ ಸಮಸ್ಯೆಗಳು, ಇವು ವೆರಿ ಇಂಪಾರ್ಟೆಂಟು. ಪೂಜಾಳ ಬಳಿ 24 ಮಾವಿನ ಹಣ್ಣುಗಳಿದ್ದವು. ಅವಳಿಗೆ ಸುರೇಶ 18 ಮಾವಿನ ಹಣ್ಣುಗಳನ್ನು ಕೊಟ್ಟನು. ಹಾಗಾದರೆ ಪೂಜಾಳ ಬಳಿ ಇರುವಂಥ ಒಟ್ಟು ಹಣ್ಣುಗಳು. ಈ ರೀತಿ ಹೇಳಿಕೆ ರೂಪದಲ್ಲಿದ್ದಾಗ ಪೂಜಾಳ ಬಳಿ ಇರುವಂತಹ ಮಾವಿನ ಹಣ್ಣುಗಳು ಬರ್ಕೋಬೇಕು, ಸುರೇಶ ಕೊಟ್ಟಂಥ ಹಣ್ಣುಗಳನ್ನ ಬರ್ಕೋಬೇಕು. ಇವೆರಡನ್ನೂ ಕೂಡಬೇಕು. ಕೂಡಿ 8ಕ್ಕೆ 4 ಕೂಡಿದರೆ 12, 10ಕ್ಕೆ 1, 2 1 3 1 4, 42 ಬರುವಂಥದ್ದು. ಇದು ಅಷ್ಟೇ. 9ಕ್ಕೆ 3 ಕೂಡಿದರೆ 9 1 10 2 12, 10ಕ್ಕೆ 1, 3 1 4, 4 5 6, 62 ಬರುವಂಥದ್ದು.
ಇವುಗಳನ್ನ ಹೇಳಿಕೆ ರೂಪದಲ್ಲಿರುವುದನ್ನು ಈ ಸ್ಪಷ್ಟವಾಗಿ ನೀವು ಹೇಳಿಕೆ ರೂಪದಲ್ಲಿ ಬರ್ಕೋಬೇಕು. ಇದು ಕೂಡ ಲೆಕ್ಕ. ಅಂದರೆ ದೀಪಾವಳಿಯ ದಿನ ಸೋಮ ಹಬ್ಬಕ್ಕೆ ಹಚ್ಚಿದಂಥ ದೀಪಗಳು 49, ಸಂಗೀತ ಹಚ್ಚಿದಂಥ ದೀಪಗಳು 38, ಇವೆರಡನ್ನೂ ಕೂಡಬೇಕು. 9ಕ್ಕೆ 8 ಕೂಡಿದರೆ 17 ಆಗುತ್ತೆ. ದಸ್ಕ 1, 4 1 5, 5 3 8, 87 ಬರುವಂಥದ್ದು. ಇದಕ್ಕೆ ಉತ್ತರ 87. ಅಂದರೆ ಇದಕ್ಕೆ ಉತ್ತರ 87 ಬರುವಂಥದ್ದು. ಇದೇ ರೀತಿ ಲೆಕ್ಕಗಳನ್ನು ಹೇಳಿಕೆ ರೂಪದಲ್ಲಿರುವಂಥ ಲೆಕ್ಕಗಳನ್ನು ಮಾಡ್ತಾ ಹೋಗುವಂಥದ್ದು. ಇವು ಅಷ್ಟೇ ಹೇಳಿಕೆ ರೂಪದಲ್ಲಿರುವಂಥ ಸಮಸ್ಯೆಗಳು ಕೂಡುವಂಥದ್ದು. ಇವುಗಳನ್ನು ಅಂದರೆ ಒಟ್ಟು ಅಂತ ಕೇಳಿದರೆ ಅಂದರೆ ಅಥವಾ ಒಟ್ಟು ಮೊತ್ತ ಅಂತ ಕೇಳಿದರೆ ಅಂದರೆ ನಾವೇನು ಮಾಡಬೇಕು, ಆ ಲೆಕ್ಕಗಳನ್ನೆಲ್ಲ ಕೂಡಬೇಕಾಗುತ್ತೆ. ಒಟ್ಟು ಅಥವಾ ಸೇರಿಸು ಅಂತ ಕೇಳಿದಾಗ ಇವೆಲ್ಲವೂ ಕೂಡ ಸಂಕಲನ ರೂಪದಲ್ಲಿರುವಂಥ ಹೇಳಿಕೆ ರೂಪದ ಲೆಕ್ಕಗಳು. ಇಲ್ಲಿ ಚಾರ್ಟಿಗೆ ನಾವು ಇಲ್ಲಿ ವ್ಯಕ್ತಿ ಹೆಸರುಗಳನ್ನು ಬರ್ಕೋಬೇಕು, ಇಲ್ಲಿ ವ್ಯಕ್ತಿ ಹೆಸರನ್ನು ಬರ್ಕೋಬೇಕು, ಇಲ್ಲಿ ಊರು ಹೆಸರುಗಳನ್ನು ಬರ್ಕೋಬೇಕು. ಅವು ಸಂಖ್ಯೆಗಳು ಏನು ಬರ್ತವೆ, ಈ ಚಾರ್ಟ್ ಕೊಟ್ಟಿದ್ದಾರೆ, ಈ ನಂಬರ್ಸ್ ಕೊಟ್ಟಿದ್ದಾರೆ, ಈ ನಂಬರ್ಸ್ಗಳನ್ನು ಹಾಕ್ಕೋಬೇಕು. ಬಂದರೆ 13 ಬಂತು. ಈ ರೀತಿ ಇಲ್ಲಿ ಪ್ರಾಣಿಗಳ ಹೆಸರನ್ನು ಹಾಕ್ಕೊಳ್ಳುವಂಥದ್ದು, ಇಲ್ಲಿ ವಸ್ತುಗಳ ಹೆಸರನ್ನು ಹಾಕ್ಕೊಳ್ಳುವಂಥದ್ದು ಹಾಕ್ಕೊಂಡು ಈ ಚಾರ್ಟನ್ನು ಮಕ್ಕಳಿಗೆ ಸಂಖ್ಯೆಗಳ ಕಲ್ಪನೆಯನ್ನು ಬಿಡಿಸ್ಲಿಕ್ಕೆ ಇರುವಂಥದ್ದು ಮೈಂಡ್ ಮ್ಯಾಪ್ ಅಂತೇಳಿ. ಇದು 16ಕ್ಕೆ ಎಷ್ಟನ್ನು ಕೂಡಿದರೆ ಸಮ ಆಗ್ತವೆ, 7 + 9 ಕೂಡಿದರೆ ಸಮ ಆಗುತ್ತೆ, 10 + 6 ಕೂಡಿದ್ರೆ ಸಮ ಆಗುತ್ತೆ, ಯಾವೆಲ್ಲ ಮೆಥಡಲ್ಲಿ ಕೂಡಿದಾಗ ಸಮ ಆಗುತ್ತೆ 16ಕ್ಕೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಒಂದು ಮೈಂಡ್ ಮ್ಯಾಪನ್ನು ತೋರಿಸುವಂಥದ್ದು. ಇದನ್ನು ಇನ್ನೂ ಬೇರೆ ಬೇರೆ ಮ್ಯಾಪ್ಗಳನ್ನು ಮಕ್ಕಳಿಗೆ ಮಾಡಿಸುವಂಥದ್ದು. ಉದಾಹರಣೆಗೆ ಒಂದಿದೆ, ಅವನಿಗೆ ಬರಲಿಲ್ಲ ಅಂದರೆ ಬೇರೆ ಬೇರೆ ಮ್ಯಾಪ್ಗಳನ್ನು ನಾವು ಸೃಷ್ಟಿ ಮಾಡಿ ಡ್ರಾಯಿಂಗ್ ಶೀಟಲ್ಲಿ ಬರೆದು ಅಥವಾ ವೈಟ್ ಶೀಟಲ್ಲಿ ಬರೆದು ಕಲಿಸುವಂಥದ್ದು. ನೆಕ್ಸ್ಟು ವ್ಯವಕಲನಕ್ಕೆ ಬಂದರೆ 10ರಲ್ಲಿ 1 ಹೋದರೆ 9, 10ರಲ್ಲಿ 2 ಹೋದರೆ 8, 10ರಲ್ಲಿ 2 ಹೋದರೆ 3, 10ರಲ್ಲಿ 4 ಹೋದರೆ 6. ಈ ರೀತಿ ನಾವು 10ರಿಂದ ಇವನ್ನೆಲ್ಲ ಕಳ್ಕೊಂತ ಹೋಗುವಂಥದ್ದು ಒಂದು ಲೈನನ್ನು. ಅದೇ ರೀತಿ 11ರಿಂದ 1 ಕಳ್ಕೊಂತ ಹೋಗುವಂಥದ್ದು, 11ರಿಂದ ಕಳ್ಕೊಂತ ಹೋಗುವಂಥದ್ದು. ನೆಕ್ಸ್ಟ್ 12ರಿಂದ, ನೆಕ್ಸ್ಟ್ 13ರಿಂದ, ನೆಕ್ಸ್ಟ್ 14ರಿಂದ ಯಥಾ ರೀತಿ ನಾವೇನು ಮಾಡಬೇಕು, ಇವುಗಳನ್ನು ಕಳ್ಕೊಂತ ಹೋಗುವಂಥದ್ದು, ಮೈನಸ್ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ಲೆಕ್ಕಗಳನ್ನು ಏನು ಮಾಡಬೇಕು, ಎಲ್ಲವನ್ನು ಕೂಡ ಕಳೆಯುವಂಥದ್ದು. ಇವೆಲ್ಲವನ್ನು ಕೂಡ ಕಳೆಯುವಂಥದ್ದು. ಇದು ಕೂಡ ಕಳೆಯುವಂಥ ಲೆಕ್ಕಗಳು. ನೆಕ್ಸ್ಟು ಕೂಡು ಮತ್ತು ಕಳೆ ಅಂತೇಳಿ ಕೆಲವೊಂದು ಕಡೆ ಕೂಡಬೇಕಾಗತ್ತೆ, ಮೈನಸ್ ಬಂದಾಗ ಕಳಿಬೇಕಾಗತ್ತೆ. ಕೂಡೋದು ಕಳೆಯೋದು, ಕೂಡೋದು ಕಳೆಯೋದು, ಯಥಾ ರೀತಿ ನಾವು ಮಾಡಬೇಕಾಗತ್ತೆ. ಕೂಡೋದು ಕಳೆಯೋದು ಅಂದರೆ ಸಂಖ್ಯೆಗಳು ಅದಲು ಬದಲಾದರೂ ಕೂಡ ವ್ಯತ್ಯಾಸ ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಮಕ್ಕಳು ಕಲೀಲಿಕ್ಕೆ ಇರುವಂತಹ ಒಂದು ಚಾರ್ಟ್ ಇದು. ನೆಕ್ಸ್ಟು ದಶಕ ಸಹಿತ ವ್ಯವಕಲನ ಅಂದರೆ ದಶಕವನ್ನು ತೆಗೆದುಕೊಂಡು ನೀವು ಸಂಕಲನವನ್ನು ಮಾಡುವಂಥದ್ದು. ಇಲ್ಲಿ ಪಟ್ಟಿ ಕೂಡು ಕಳೆದು ಏಣಿ ಹತ್ತು ಅಂಥೇಳಿ, ಏಣಿಯನ್ನು ನಾವು ಯಾವ ರೀತಿ ಹತ್ತಬೇಕು ಅನ್ನೋದನ್ನು ಇಲ್ಲಿ ಕೂಡು ಕಳೆದು ಹತ್ತಿ ಅಂತ ಮಾಡಿರುವಂಥದ್ದು. ಇಲ್ಲಿ ಕಳೆಯ ಲೆಕ್ಕಗಳು ಮಾಡಿರುವಂಥದ್ದು, ಇಲ್ಲಿ ಕೂಡು ಕಳೆದು ಏಣಿಯನ್ನು ಹತ್ತುವಂಥದ್ದು, ಇವು ಕಳೆಯ ಲೆಕ್ಕಗಳನ್ನು ಮಾಡಿರುವಂಥದ್ದು. ಇವು ಕೂಡ ಕಳೆಯ ಲೆಕ್ಕಗಳು, ಇವು ಕೂಡ ಕಳೆದಿರುವಂತಹ ಲೆಕ್ಕಗಳು. ಹೇಳಿಕೆ ರೂಪದ ಸಮಸ್ಯೆಗಳು ನೋಡಿರಿ, ರಮೇಶನ ಬಳಿ 61 ಗೋಲಿ ಇದ್ದಾವೆ, ಅವನೇನು ಮಾಡ್ತಾನೆ, ಸುರೇಶನಿಗೆ 24 ಗೋಲಿಗಳನ್ನು ಕೊಡ್ತಾನೆ. ಈಗ ನಿನ್ನ ಹತ್ರನೇ 61 ಗೋಲಿ ಇದ್ದಾವೆ, ನೀನು ನಿನ್ನ ಗೆಳೆಯನಿಗೆ ಅಥವಾ ನೀನು ಯಾರಿಗೂ ಸುರೇಶನಿಗೆ 24 ಗೋಲಿ ಕೊಡ್ತೀಯ. ಹಾಗಾದರೆ ರಮೇಶನ ಬಳಿ ಉಳಿದ ಗೋಲಿಗಳು, ಉಳಿದ ಅಂತಂದರೆ ನಾವು ಕಳೀಬೇಕು. ಫಸ್ಟ್ ರಮೇಶನಲ್ಲಿದ್ದಂತಹ ಗೋಲಿಗಳು, ಸುರೇಶನಲ್ಲಿದ್ದಂಥ ಗೋಲಿಗಳು, ಅವು ಕಳೆದಾಗ ಅವನು ಉಳಿದಂಥವು 37. ಯಥಾ ರೀತಿಯಾಗಿ ಲೆಕ್ಕಗಳನ್ನು ನಾವು ಮಾಡುವಂಥದ್ದು, ಯಥಾ ರೀತಿಯಾಗಿ ಲೆಕ್ಕಗಳನ್ನು ಮಾಡುವಂಥದ್ದು. ಇದು ಕೂಡ ಯಥಾ ರೀತಿ ಲೆಕ್ಕಗಳನ್ನು ಮಾಡುವಂಥದ್ದು. ಇವು ಕೂಡ ಅಷ್ಟೇ ಕಳೆಯ ಲೆಕ್ಕಗಳು. ಇವೆಲ್ಲವೂ ಕೂಡ ಯಥಾ ರೀತಿ ಹೇಳಿಕೆ ರೂಪದಲ್ಲಿ ಬರ್ಕೋಬೇಕು. ಅವನ್ನು ಮುದ್ದಾಗಿ ನೀನೇನು ಮಾಡಬೇಕು, ಯಥಾ ರೀತಿ ಲೆಕ್ಕಗಳನ್ನು ಮಾಡುವಂಥದ್ದು. ನೆಕ್ಸ್ಟ್ ಮಗ್ಗಿಯ ರಚನೆಯನ್ನು ಮಾಡುವಂಥದ್ದು. ನಿನಗೆ ಗೊತ್ತಿದೆ, 2ರ ಮಗ್ಗಿ ಬರ್ತಿದೆ. ಇದು 2ರ ಮಗ್ಗಿ ಇದೆಲ್ಲ, ಇದು 2ರ ಮಗ್ಗಿ. ನೆಕ್ಸ್ಟು ಗುಣಾಕಾರ ಕ್ರಿಯೆಯನ್ನು ಮಾಡಿರುವಂಥದ್ದು. ಸರಳ ಗುಣಾಕಾರ ಅಂದರೆ ನೀವು ಕಲೀಲಿಕ್ಕೆ ಗುಣಾಕಾರವನ್ನು ಬೇಸಿಕ್ಕಾಗಿ 0ಯಿಂದ ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ 0 ಬರ್ತದೆ ಅನ್ನೋ ಕಲ್ಪನೆಗೋಸ್ಕರ ಇರುವಂಥದ್ದು. 0 5 0, 0 6 0, 0 7 0, 0 8 0, 0 9 0, 0 10 0. ಈಗ ನೆಕ್ಸ್ಟು 1ರಿಂದ 2ರಿಂದ ಇದು ಗುಣಿಸಿರುವಂಥದ್ದು. ಮಗ್ಗಿ ಅಲ್ಲಿ ರಚನೆ ಆಗುವಂಥದ್ದು. ಮಗ್ಗಿಯ ಮನನ ಅಂದರೆ 2ರ ಮಗ್ಗಿ, 3ರ ಮಗ್ಗಿ, 4ರ ಮಗ್ಗಿ, 5ರ ಮಗ್ಗಿ, 6ರ ಮಗ್ಗಿ, 7ರ ಮಗ್ಗಿ, 8ರ ಮಗ್ಗಿ, 9ರ ಮಗ್ಗಿ. ಇಲ್ಲಿ ನಿಮಗೆ ಮಗ್ಗಿ ರಚನೆಯ ಕಲ್ಪನೆಗೆ ಇರುವಂತಹ ಕೆಲವೊಂದು ಚಟುವಟಿಕೆಗಳು, ಯಾವ ರೀತಿ ನೀವು ಮಗ್ಗಿಯನ್ನು ರಚನೆ ಮಾಡಿ ಮನನವನ್ನು ಮಾಡ್ಕೊಳ್ಬೋದು ಅನ್ನೋದಕ್ಕಿರುವಂಥ ಚಟುವಟಿಕೆಗಳು. ನೆಕ್ಸ್ಟ್ ಬಂದರೆ ಸರಳ ಗುಣಾಕಾರಗಳು ಅಂದರೆ ಗುಣಿಸುವಂಥ ಕ್ರಿಯೆಯನ್ನು ಮಾಡಿರುವಂಥದ್ದು.
ಇಲ್ಲಿ ಮೇಯ್ನು ನಮಗೆ ಗುಣಾಕಾರ ಸಮಸ್ಯೆ ಆಗೋದ್ರಿಂದ ಕೆಲವೊಂದು ಮಕ್ಕಳು ಇಲ್ಲಿ ಉಳ್ಕೊಳೋದ್ರಿಂದ ನಾವು ಗುಣಾಕಾರವನ್ನು ಭಾಳ ಸರಳವಾಗಿ ಮಕ್ಕಳಿಗೆ ಹೇಳ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಹೇಳಿಕೆ ರೂಪದ ಸಮಸ್ಯೆಗಳು ಅಂದರೆ ಗುಣಾಕಾರ ನೋಡ್ರಿ, ಇಲ್ಲಿ ಒಂದು ಗುಲಾಬಿ ಹೂವಿಗೆ 3 ರೂಪಾಯಿ ಆದರೆ ಅಂಥ 8 ಗುಲಾಬಿ ಹೂಗಳಿಗೆ ಎಷ್ಟಾಗುತ್ತೆ? 8 ಮೂರಲೆ 24. ಯಥ ರೀತಿ ನಾವಿಲ್ಲಿ ಮಾಡುವಂಥದ್ದು. ನೀನು ಅಂಗಡಿಗೆ ಹೋಗ್ತೀಯ, 9 ರೂಪಾಯಿ ಇರ್ತವೆ, ಒಂದು ಪುಸ್ತಕದ ಬೆಲೆ 9 ರೂಪಾಯಿ ಇರ್ತೈತೆ, ಆದರೆ ನಿನಗೆ 6 ಪುಸ್ತಕಗಳು ಬೇಕಾಗ್ತವೆ. ಎಷ್ಟಾಗುತ್ತೆ? 9 54. ಈ ರೀತಿ ಹೇಳಿಕೆ ರೂಪದಲ್ಲಿ ನೀವು ಬರದೇ ಮಾಡಬೇಕು. ಇವನ್ನೆಲ್ಲವನ್ನೂ ಕೂಡ ಗುಣಾಕಾರ ಕ್ರಿಯೆಯನ್ನು ಹೇಳಿಕೆ ರೂಪದಲ್ಲಿ ಬರದೇ ಮಾಡುವಂಥದ್ದು, ನೀಟಾಗಿ ಬರ್ಕೊಂಡು ಮಾಡುವಂಥದ್ದು. ಇಷ್ಟನ್ನು ಹಾಕಿದರೆ ಅಲ್ಲಿ ಅನುಕೂಲ ಆಗುತ್ತೆ. ಯಾವುದರಿಂದ ಯಾವುದನ್ನು ಗುಣಿಸ್ಬೇಕು ಅನ್ನೋದು ಗೊತ್ತಾಗಬೇಕಪ್ಪ ಅಂದರೆ ನಾವು ಹೇಳಿಕೆ ರೂಪದಲ್ಲಿ ಏನು ಮಾಡಬೇಕು? ವ್ಯವಸ್ಥಿತವಾಗಿ ಲೆಕ್ಕವನ್ನು ಬರ್ಕೊಳ್ಳುವಂಥದ್ದು. ಈಗ ಭಾಗಾಕಾರ ಕಲ್ಪನೆಗೆ ಬಂದರೆ ಇಲ್ಲಿ ಭಾಗಾಕಾರ ಅಂದರೆ ಗುಂಪುಗಳನ್ನು ಮಾಡುವಂಥದ್ದು ಅಂತ ಕರಿತೀವಿ. ನೋಡಿ, ಇಲ್ಲಿ 4ರ ಗುಂಪು 4ರ ಗುಂಪು 4ರ ಗುಂಪು 4ರ ಗುಂಪು ಮಾಡಿರುವಂಥದ್ದು. ಇಲ್ಲಿ 18 ಚೆಂಡುಗಳಿವೆ, 3 ಸಮ ಗುಂಪುಗಳಾಗ್ತವೆ. ಈ 3 ಮಾಡ್ತಾ ಹೋಗುವಂಥದ್ದು ಗುಂಪು ಅಂದರೆ ಗುಂಪುಗಳನ್ನು ಮಾಡ್ತಾ ಹೋಗುವಂಥದ್ದು. ಇದು ಕೂಡ 20 ಚಮಚಗಳಿವೆ, 2 ಸಮ ಗುಂಪುಗಳನ್ನು ಮಾಡುವಂತಂದರೆ 20 ಇದ್ದಾವೆ, 10 ಬರ್ತವೆ. ಹೌದಾ? ಇಲ್ಲಿ ಒಂದರಲ್ಲಿ 4 4 8 10 10 ಅಂದರೆ ಗುಂಪುಗಳನ್ನು ಮಾಡ್ತಾ ಹೋಗುವಂಥದ್ದು. ಇಲ್ಲಿ 15 ಹುಡುಗರಿದ್ದಾರೆ, 3 ಸಮ ಗುಂಪುಗಳನ್ನು ಮಾಡುವಂಥದ್ದು. 3 ಸಮ ಗುಂಪುಗಳು ಮಾಡಬೇಕು ಅಂದರೆ ಒಂದೊಂದು ಗುಂಪಿಗೆ 5-5 ಜನ ಬರ್ತಾರೆ. ಒಂದೊಂದು ಗುಂಪಿಗೆ 5-5 ಜನ ಬರ್ತಾರೆ. ಈಗ 5-5 ಗುಂಪುಗಳನ್ನು ಮಾಡುವಂಥದ್ದು. 20 ಬಟ್ಲಿದ್ದಾವೆ, 5 ಸಮ ಮಾಡಬೇಕು ಅಂದರೆ ಪ್ರತಿ ಗುಂಪಿಗೆ 4-4 ಬರ್ತವೆ. ಪ್ರತಿ ಗುಂಪಿಗೆ 4-4 ಬರ್ತವೆ. ಇದು ಭಾಗಾಕಾರ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಭಾಗಾಕಾರ ಸಂಬಂಧ ಭಾಗಿಸುವ ಮಗ್ಗಿಯನ್ನು ಬಳಸುವಂಥ. ನೀವು ಭಾಗಾಕಾರ ಕ್ರಿಯೆ ಕಲ್ಪನೆಯನ್ನು ಬಳಸಲಿಕ್ಕೆ ಈ ಚಾರ್ಟನ್ನು ನೀಡಿರುವಂಥದ್ದು, ಇದನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಗುಣಾಕಾರ ಮತ್ತು ಭಾಗಾಕಾರ ಸಂಬಂಧಗಳನ್ನು ಕಲ್ಪಿಸಿರುವಂಥದ್ದು. ಇಲ್ಲಿ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇವುಗಳನ್ನ ನೀವು ಈ ಮಾದರಿಯಲ್ಲಿ ಸಾಕಷ್ಟು ಲೆಕ್ಕಗಳನ್ನು ಹಾಕಿ ಮಾಡುವಂಥದ್ದು. ಸಾಕಷ್ಟು ಲೆಕ್ಕಗಳನ್ನು ಹಾಕಿ ಮಾಡುವಂಥದ್ದು. ಇಲ್ಲಿ ನೋಡ್ಬೋದು. ನೆಕ್ಸ್ಟು ಭಾಗಾಕಾರವನ್ನು ಅಭ್ಯಾಸ ಮಾಡುವಂಥದ್ದು, ಭಾಗಾಕಾರವನ್ನು ಮಾಡುವಂಥದ್ದು. ಭಾಗಾಕಾರವನ್ನು ಮಾಡುವಂಥದ್ದನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಭಾಗಾಕಾರವನ್ನು ಮಾಡಿರುವಂಥದ್ದನ್ನು ನೋಡ್ಬೋದು. ಹೇಳಿಕೆ ರೂಪದ ಸಮಸ್ಯೆಗಳು. ಭಾಗಾಕಾರದಲ್ಲಿ ಹೇಳಿಕೆ ರೂಪಗಳು ಹೆಂಗೆ ಬರ್ತವೆ ಅಂತ. ಈಗ 18 ರೊಟ್ಟಿಗಳನ್ನು 3 ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಸಿಗುವಂಥ ರೊಟ್ಟಿಗಳು ಎಷ್ಟು? ನೋಡಿ, ರೊಟ್ಟಿಗಳ ಸಂಖ್ಯೆ 18, ಹಂಚಬೇಕಾದ್ರೆ 3 ಜನಕ್ಕೆ. ಹಾಗಾದರೆ 3ರಿಂದ ನಾವು 18 ಭಾಗಿಸ್ಬೇಕು. 3 6 18 ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತವೆ? ಪ್ರತಿಯೊಬ್ಬರಿಗೆ 6 ರೊಟ್ಟಿ ಬರ್ತವೆ. ಈಗ ನಾವು ಈ ರೀತಿ ಕ್ರಮದಲ್ಲಿ ನಾವು ಭಾಗಾಕಾರ ಕ್ರಿಯೆಯನ್ನು ನಾವು ಎಷ್ಟು ಜನಕ್ಕೆ ಹಂಚಬೇಕಾದಾಗ ನಮಗೆ ಭಾಗಾಕಾರ ಕ್ರಿಯೆ ಅತ್ಯಂತ ಅಮೂಲ್ಯವಾಗಿ ಬೇಕಾಗುವಂಥದ್ದು. ಇದು 1ರಿಂದ 100ರವರೆಗೆ ಸಂಖ್ಯಾ ಚಾರ್ಟು. ಇದು ಸಂಖ್ಯಾ ಚಾರ್ಟು. ಯಾವ ರೀತಿ ಹಾಡಬೇಕು ಅಂತೇಳಿ ಇಲ್ಲಿ ಕೊಟ್ಟಿರುವಂಥ ಸೂಚನೆಗಳು. ನೆಕ್ಸ್ಟು ನಿಮಗಿದು ಸಂಖ್ಯೆಯ ಚೌಕಟ್ಟು. ಇಷ್ಟು ಸರಳ ಗಣಿತದ ಅಭ್ಯಾಸ ಮಟ್ಟ 1ರ ಚಟುವಟಿಕೆಗಳಿಗೆ ಉತ್ತರಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.